ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ರುಚಿ ರುಚಿಯಾಗಿ ಆಂಬೊಡೆಯನ್ನು, ಅಂದರೆ ಇದನ್ನು ಪಡ್ಡು ಅಂತೀವಿ, ಗುಂತ್ಪೊಂಗಡಾಲ್ ಅಂತೀವಿ, ಆಂಬೊಡೆ ಅಂತೀವಿ, ಹಟ್ಲು ಅಂತೀವಿ, ವಿವಿಧ ರೀತಿಯಲ್ಲಿ ಕರಿತೀವಿ. ಇದನ್ನು ಇವತ್ತು ಹೇಗೆ ಮಾಡೋದು, ಹಿಟ್ಟನ್ನು ಹೇಗೆ ರುಬ್ಕೋಬೇಕು, ಅದಕ್ಕೆ ಒಗ್ಗರಣೆಯನ್ನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು, ಹಾಗೆ ಇಷ್ಟು ರೋಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ. ತುಂಬಾ ಕ್ರಿಸ್ಪಿಯಾಗಿ ಸೇಮ್ ಉದ್ದಿನ ವಡೆ ಟೇಸ್ಟ್ನಲ್ಲೇ ಇರುತ್ತೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ. ಹಾಗೆ ಮೊದಲಿಗೆ ಇದಕ್ಕೆ ಏನೇನೆಲ್ಲ ಬೇಕಾಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ. ಆ ಪಾತ್ರೆಗೆ ನನಗಿದು 4 ಜನಕ್ಕೆ 2 ಟೈಮ್ಸ್ಗಾಗೋಷ್ಟು ಹೇಳ್ತಿದ್ದೀನಿ. 3 ಪಾವಾಗೋಷ್ಟು ಅಕ್ಕಿಯನ್ನು ಹಾಕ್ಕೊಳ್ಳಿ. ಹಾಗೆ 3 ಪಾವು ಅಂದರೆ ನಾನು ಆ ಗ್ಲಾಸಲ್ಲಿ ನೋಡಿಸ್ತಿದ್ದೀನಲ್ವ, ಆ ಗ್ಲಾಸ್ನಲ್ಲೇ ಹಾಕ್ಕೊಳ್ತಿದ್ದೀನಿ. 3 ಪಾವು ಅಕ್ಕಿಗೆ ನಾನು 2 ಇಡಿ ಆಗೋಷ್ಟು ಕುಸುಬಲ ಅಕ್ಕಿಯನ್ನು ಹಾಕ್ಕೊಳ್ತೀನಿ. 2 ಇಡಿ ಅಳತೆ ಮಾಡಿ ಗ್ಲಾಸಲ್ಲಾದರೂ ಹಾಕ್ಕೊಳ್ಳಿ, ಇಲ್ಲ ಅರ್ಧ ಪಾವು ಅಂತಾದರೂ ಹಾಕ್ಕೊಳ್ಳಿ. ಹಾಗೆ 1.5 ಪಾವ್ನಷ್ಟು ಉದ್ದಿನಬೇಳೆ, ಎಲ್ಲವೂ ನಾನು ಅದೇ ಗ್ಲಾಸ್ನಲ್ಲೇ, ಇದನ್ನೇ ನಾವು ಪಾವು ಅಂತ ಇಟ್ಕೊಂಡಿದ್ದೀವಿ ಅಳತೆಗೆ. 1.5 ಪಾವ್ನಷ್ಟು ಉದ್ದಿನಬೇಳೆಯನ್ನು ಹಾಕಿದ ನಂತರ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ, ಕಡಲೆಬೇಳೆಯನ್ನು 1 ಇಡಿ ತುಂಬ, ನಿಮ್ಮ ಕೈಯಲ್ಲಿ 1 ಇಡಿ ಎಷ್ಟು ಬರುತ್ತೆ ಅಂದರೆ, ಈ ಕಾಫಿ ಗ್ಲಾಸ್ನಲ್ಲಿ 3/4 ಗ್ಲಾಸ್ ಅಂತ ಅಳತೆ ಇಟ್ಕೊಳ್ಳಿ. ಚಿಕ್ಕ ಕಾಫಿ ಗ್ಲಾಸ್ನಲ್ಲಿ 1 ಇಡಿ ಕಡಲೆಬೇಳೆ, 1 ಇಡಿ ಹೆಸರುಬೇಳೆ, ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಅವಲಕ್ಕಿಯನ್ನು ಹಾಕಿದ್ದೀನಿ. ಅವಲಕ್ಕಿ ತುಂಬ ಹಾಕಿದ್ರೆ ಸೀದ್ಕೊಂಡು ಬರುತ್ತೆ. ಹಾಗೆ ಅರ್ಧ ಇಡಿ ಮೆಂತ್ಯ, ಅಂದರೆ ಈ ಗ್ಲಾಸ್ನಲ್ಲಿ ಚಿಕ್ಕ ಕಾಫಿ ಗ್ಲಾಸ್ನಲ್ಲಿ 1/4 ಗ್ಲಾಸ್ ಬರುತ್ತೆ. ಇದಿಷ್ಟನ್ನು ಒಂದು ಪಾತ್ರೆಯಲ್ಲಿ ಹಾಕಿ 4 to 5 ಟೈಮ್ಸ್ ಚೆನ್ನಾಗಿ ಅದನ್ನು ತೊಳಿರಿ. ತೊಳೆದು ಬಗ್ಸಿದ ನಂತರ ನಾವು ಕುಡಿಯೋಂಥ ನೀರಿನಲ್ಲಿ ಅದನ್ನು ನೆನೆಸಿಡೋಣ. ಮಿನಿಮಮ್ ನಾನೀಗ ಬೆಳಿಗ್ಗೆ ಶಾಲೆಗೆ ಹೋಗುವಾಗ ನೆನೆಸಿಟ್ರೆ ಸಂಜೆಗೆ ಬಂದು 6 o'clock ಅಷ್ಟೊತ್ತಿಗೆ ರುಬ್ತೀನಿ. ಅಂದರೆ ನಾನು 9 ಮಾರ್ನಿಂಗಲ್ಲಿ ನೆನೆಸಿಟ್ಟಿದ್ದೀನಿ, ಈವ್ನಿಂಗ್ ಅಷ್ಟೊತ್ತಿಗೆ ಅದು ಚೆನ್ನಾಗಿ ನೋಡಿ ನೆಂದಿದೆ 6 o'clockನಲ್ಲಿ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಮುಕ್ಕಾಲು ಹಾಕ್ಕೊಂಡು, ನೀರು ತುಂಬ ಹಾಕಬೇಡಿ, ಸ್ವಲ್ಪ ನೀರು ಕಡಿಮೆನೇ ಹಾಕಿ ನುಚ್ಚಾಗಿ ಓಡಿಸಿಟ್ಕೊಳ್ಳಿ. ತುಂಬ ನುಣ್ಣಕ್ಕೆ ಓಡಿಸಿದ್ರೆ ಆಂಬೊಡೆ ಚೆನ್ನಾಗಿ ಬರೋದಿಲ್ಲ. ಈ ರೀತಿ ನುಚ್ಚಾಗಿ ಓಡಿಸಿ ಇದನ್ನು ಬಗ್ಸಿಟ್ಕೊಳ್ಳಿ. ಇದೆಲ್ಲವೂ ಸಹ ಒಂದು 4 ಸಲ ರನ್ ಮಾಡ್ಕೋಬೋದು, ಅಷ್ಟು ಬೇಗ ಮುಗಿದ್ಬಿಡುತ್ತೆ. ನೋಡಿ, ನುಚ್ಚು ಮತ್ತು ತಿಕ್ನೆಸ್ಸು ಇಷ್ಟಿರಲಿ. ಇನ್ನು ತುಂಬ ತೆಳು ಮಾಡೋದಾಗಲಿ ಮತ್ತು ನುಣ್ಣಕ್ಕೆ ಮಾಡೋದಾಗಲಿ ಆದರೆ ಆ ಟೇಸ್ಟ್ ಕೆಟ್ಟೋಗುತ್ತೆ. ಲಾಸ್ಟಲ್ಲಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಮತ್ತೆ ಅದನ್ನು ರನ್ ಮಾಡಿಬಿಡಿ. ಅದನ್ನು ಮೆತ್ಕೊಂಡಿರ್ತಕ್ಕಂಥದ್ದೆಲ್ಲವೂ ಸಹ ನೀಟಾಗಿ ಬಂದುಬಿಡುತ್ತೆ. ನಾವು ಕೈ ಇಡೋಷ್ಟೇ ಇರೋದಿಲ್ಲ ಅದರೊಳಕ್ಕೆ. ಈಗ ಎಲ್ಲವೂ ಮುಗಿದ ನಂತರ ಹಿಟ್ಟು ಅರ್ಧ ಬಟ್ಲಿರುತ್ತೆ, ಸ್ವಲ್ಪ ದೊಡ್ಡ ಬಟ್ಲಿನಲ್ಲೇ ಹಾಕ್ಕೊಳ್ಳಿ. ಯಾಕೆ ಅಂತಂದರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಅದು ಉದುಗುತ್ತೆ. ಸೊ ಇದು ಥಂಡಿ ಇರೋದ್ರಿಂದ ಈವ್ನಿಂಗು ವಾತಾವರಣ ನಾನು ತಿರುಗಿಸಿಟ್ಬಿಡ್ತಿದ್ದೀನಿ. ಮಿಕ್ಸಿ ರುಬ್ಬಿದ ತಕ್ಷಣ ಏನಾದರೂ ಬಿಸಿ ವಾತಾವರಣ ಇದ್ದಾಗ, ಅಂದರೆ ಬೇಸಿಗೆ ಕಾಲದಲ್ಲಾದರೆ ನೀವು ರಾತ್ರಿ ಮಲಗುವಾಗ ತಿರುಗಿಸಿಡಿ. ಇದು ಥಂಡಿಗಾಲ ಆಗಿರೋದ್ರಿಂದ ಸ್ವಲ್ಪ ನಾನು ಸಂಜೆನೇ ತಿರುಗಿಸಿಟ್ಬಿಡ್ತೀನಿ, ನೀಟಾಗಿ ಹುಳಿ ಬರೋದಿಲ್ಲ ಅಂತ. ಸೊ ಈಗ ಬೆಳಿಗ್ಗೆ ಎದ್ದೇಳೋಷ್ಟೊತ್ತಿಗೆ ನೋಡಿ ಈ ರೀತಿ ಹುದುಗಿದೆ ಹಿಟ್ಟು. ಈ ಹುದುಗಿರ್ತಕ್ಕಂಥ ಹಿಟ್ಟನ್ನು ಸೌಟ್ನಲ್ಲಿ ಚೆನ್ನಾಗಿ ತಿರುಗಿಸಿದ ನಂತರ ಅದೇನಾಗುತ್ತೆ ಅಂದರೆ ಮುಕ್ಕಾಲು ಆಗುತ್ತೆ ಹಿಟ್ಟು, ಅಂದರೆ ಆ ನೊರೆ ಥರ ಇರ್ತಕ್ಕಂಥ ಅಂಶ ಎಲ್ಲ ಹೋಗಿ ಸರಿ ಹೋಗುತ್ತೆ. ಈಗಲೂ ಅಷ್ಟೇ ನಾವು ಜಾಸ್ತಿ ನೀರು ಹಾಕಬಾರ್ದು ಇದಕ್ಕೆ. ಏಕೆ ಅಂತಂದರೆ ಹೇಳ್ತೀನಿ, ನಾನು ಒಗ್ಗರಣೆ ಹಾಕೋ ಟೈಮ್ನಲ್ಲಿ ನೀರನ್ನು ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ. ಈಗ ಇಷ್ಟು ಹಿಟ್ಟಿಗೂ ನಾನು ಉಪ್ಪು ಸೋಡಾ ಹಾಕ್ಬಿಡ್ತೀನಿ. 4 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಸೋಡಾವನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಹಾಕಿ ಜಸ್ಟ್ ಒಂದು ಚಿಕ್ಕ ಕಾಫಿ ಗ್ಲಾಸ್ನಾಗೋಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ತಿರುಗಿಸಿಟ್ಟಿರ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಹಿಟ್ಟನ್ನು ತಿರುಗಿಸಿಡಬೇಕು. ಮಿನಿಮಮ್ ಮಾರ್ನಿಂಗ್ 5 o'clock ಹಿಟ್ಟು ಉಪ್ಪು ಸೋಡಾ ಹಾಕಿ ತಿರುಗಿಸಿಟ್ಬಿಡಿ. ಕೆಲವರು ನೈಟೇ ಹಾಕ್ಕೋತಾರೆ, ಬೇಸಿಗೆ ಆದರೆ ತುಂಬ ಹುಳಿ ಬಂದುಬಿಡುತ್ತೆ. ಸೊ ನಾನು ಮಾರ್ನಿಂಗ್ 5 ಗಂಟೆಯಲ್ಲಿ ಉಪ್ಪು ಸೋಡಾ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಈಗ ನನಗೆ ಒಗ್ಗರಣೆಗೆ ಬೇಕು ಮತ್ತು ಚಟ್ನಿಗೆ. ಒಗ್ಗರಣೆ ಮತ್ತು ಚಟ್ನಿಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. 10 ಈರುಳ್ಳಿಗಳನ್ನು ತೆಗೆದುಕೊಂಡಿದ್ದೀನಿ.
2 ಕೊಬ್ಬರಿ ಬಟ್ಲನ್ನು ತೆಗೆದುಕೊಂಡಿದ್ದೀನಿ. ಈ 10 ಈರುಳ್ಳಿಗಳನ್ನು ನಾವು ಚಾಪರ್ನಲ್ಲಿ ಸಣ್ಣದಾಗಿ ತುರ್ಕೊಳ್ಳೋಣ. ಇದು ಕೈಯಲ್ಲಿ ಹಚ್ಚೋದಕ್ಕೆ ಲೇಟ್ ಆಗುತ್ತೆ, ಸೊ ಚಾಪರ್ ಈಗೆಲ್ಲ ಟ್ರೆಂಡಿಂಗ್ ಆಗಿರೋದ್ರಿಂದ ಚಾಪರ್ನ ಯೂಸ್ ಮಾಡ್ಕೋಬೋದು. ನೋಡಿ ತುಂಬಾ ಬೇಗ ಆಗಿಬಿಡುತ್ತೆ ಕೆಲಸ ಚಾಪರ್ ಯೂಸ್ ಮಾಡೋದ್ರಿಂದ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ತುರಿದಿಟ್ಕೊಳ್ಳಿ. ಈಗ ನಾನು ಎಲ್ಲ ಈರುಳ್ಳಿಗಳನ್ನು ಇದೇ ಸೈಜ್ನಲ್ಲಿ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಕೊಬ್ಬರಿಯನ್ನು ನಾನು ಚಿಪ್ಪು ಬಿಡಿಸಿ ಇಟ್ಕೊಂಡಿದ್ದೀನಿ. ತುರ್ಕೊಳ್ಳೋದಾದರೂ ತುರ್ಕೋಬೋದು. ನೋಡಿ ಈರುಳ್ಳಿ ಸಣ್ಣದಾಗಿ ರೆಡಿ ಇದೆ. ಕೊಬ್ಬರಿ ಕೂಡ ಹಚ್ಚಿಟ್ಕೊಂಡಿದ್ದೀನಿ. ಇನ್ನೊಂದು ಜಾರ್ನಲ್ಲಿ ಒಗ್ಗರಣೆಗೆ ಮೆಣಸಿನಕಾಯಿ ಮತ್ತು 4 ಇಂಚು ಶುಂಠಿ, 25 ಮೆಣಸಿನಕಾಯಿ, 10 ಈರುಳ್ಳಿಗೆ 4 ಇಂಚು ಶುಂಠಿಯನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ನಲ್ಲಿ ತುಂಬ ನುಣ್ಣಕ್ಕೆ ರುಬ್ಬಾರ್ದು, ಸ್ವಲ್ಪ ಮಾತ್ರ ರುಬ್ಕೋಬೇಕು ನುಚ್ಚು ನುಚ್ಚಾಗಿ. ಈಗ ಒಗ್ಗರಣೆಗೆ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಾಣಲೆಗೆ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ ಅದಕ್ಕೆ 4 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಮತ್ತು 3 ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆಯನ್ನು ಕಾದಿರ್ತಕ್ಕಂಥ ಎಣ್ಣೆ ಒಳಕ್ಕೆ ಹಾಕಿ. ನೋಡಿ ಈಗ ನಾನು ಕಡಲೆಬೇಳೆಯನ್ನು ಹಾಕಿದ್ದೀನಿ. ಅದು ಸ್ವಲ್ಪ ಫ್ರೈ ಆದ ನಂತರ ಹಾಗೇ ಹಿಂದೆನೇ ಉದ್ದಿನ ಬೇಳೆಯನ್ನು ಆ್ಯಡ್ ಮಾಡ್ತಿದ್ದೀನಿ. ಈಗ ಎರಡೂ ಸಹ ಸ್ವಲ್ಪ ಫ್ರೈ ಆಗಲಿ, ಅಷ್ಟೊತ್ತಿಗೆ ನಾವು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಶುಂಠಿ ಮತ್ತು ಮೆಣಸಿನ್ಕಾಯಿನ ನುಚ್ಚು ನುಚ್ಚಾಗಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಇಂಗು ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಸಾಸಿವೆಯನ್ನು 2 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆಯನ್ನು, ಯಾಕೆ ಅಂತಂದರೆ ನಾನು 10 ಈರುಳ್ಳಿ ತೊಗೊಂಡಿರೋದ್ರಿಂದ ಇವೆಲ್ಲವೂ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ತಿದ್ದೀನಿ. 2 ಸ್ಪೂನ್ಸನ್ನು ಆ್ಯಡ್ ಮಾಡಿ ಸಾಸಿವೆ ಚಿಟಪಟ ಅಂತ ಸದ್ದು ಬಂದಿದ ನಂತರ ನಾವು ಈರುಳ್ಳಿ ಮತ್ತು ಕರಿಬೇವನ್ನು ಆ್ಯಡ್ ಮಾಡ್ಕೊಳ್ಳೋಣ. ಕರಿಬೇವನ್ನು ಹಚ್ಚಿಟ್ಕೋಬೇಕು, ಏಕೆಂತಂದರೆ ಸಣ್ಣ ಸಣ್ಣ ಪೀಸಸ್ ಇದ್ದರೆ ಅದು ಎಲ್ಲದಕ್ಕೂ ಸ್ಪ್ರೆಡ್ ಆಗುತ್ತೆ. ಒಂದೊಂದೇ ಹಾಕಿದಾಗ ಕೆಲವೊಂದರಲ್ಲಿ ಮಾತ್ರ ಇರುತ್ತೆ, ಇನ್ನು ಕೆಲವೊಂದರಲ್ಲಿ ಇರೋದಿಲ್ಲ. ಈಗ ಇದು ಹಾಕಿ 5 ಮಿನಿಟ್ಸ್ ಮಾತ್ರ ಫ್ರೈ ಮಾಡಿ. ಈರುಳ್ಳಿಯನ್ನು ತುಂಬ ಫ್ರೈ ಮಾಡಬೇಡಿ. ಅದು ಫ್ರೈ ಮಾಡಿದ 5 ಮಿನಿಟ್ಸ್ಗೆ ಈ ಪೇಸ್ಟನ್ನು ಹಾಕಿ ಫ್ರೈ ಮಾಡಿ. ತುಂಬಾ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಶುಂಠಿ ಏನಕ್ಕೆ ಅಂತ ನಾವು ಅನ್ಕೋತೀವಿ, ಬಟ್ ಮಾಡಿ ನೋಡಿ, ಮತ್ತೆ ನೀವು ಟ್ರೈ ಮಾಡ್ತೀರ. ಈ ಮೆಣಸಿನ್ಕಾಯಿ ಇದು ಹಾಕಿದ ತಕ್ಷಣ ಇದು ಕೂಡ 5 ಮಿನಿಟ್ಸ್ ಸಾಕು. ಆ ಹಸಿ ವಾಸನೆ ಹೋಗೋವರೆಗೂ ಬೇಯಿಸಿ ನಂತರ ಇಂಗುವನ್ನು ಹಾಗೆ ಆ್ಯಡ್ ಮಾಡಿಬಿಡಿ. ಈರುಳ್ಳಿ ತುಂಬ ಬೇಯಿಸಿದ್ರೆ ನಮಗೆ ಅದರಲ್ಲಿ ಸಿಗೋದಿಲ್ಲ, ಸ್ವಲ್ಪ ಅದು ಸಿಕ್ಕರೇ ಚೆನ್ನಾಗಿರುತ್ತೆ. ಈಗ ನೋಡಿ ನಾನು ಪೇಸ್ಟ್ ಹಾಕಿ ಇಂಗು ಹಾಕಿ 5 ಮಿನಿಟ್ಸ್ ಅಷ್ಟೇ ಫ್ರೈ ಮಾಡ್ತೀನಿ. ಅದರ ಹಸಿ ಸ್ಮೆಲ್ ಹೋಗಿ ಘಮ ಘಮ ಅಂತ ಪರಿಮಳ ಬರೋವರೆಗೂ ಫ್ರೈ ಮಾಡ್ತೀನಿ. ಈಗ ಬಾಣಲೆಯನ್ನು ಆಫ್ ಮಾಡಿ ಒಗ್ಗರಣೆಯನ್ನು ಪಕ್ಕಕ್ಕೆ ಎತ್ತಿಡೋಣ. ಏಕೆ ಅಂತಂದರೆ ಒಗ್ಗರಣೆ ಬೇಗ ಹಾಕ್ಕೊಳ್ಳಿ. ಇದು ತುಂಬಾ ತಣ್ಣಕ್ಕಾಗಬೇಕು. ಫುಲ್ ಕಂಪ್ಲೀಟ್ ತಣ್ಣಗಾದ್ಮೇಲೆ ಹಿಟ್ಟಿಗೆ ಹಾಕಬೇಕು, ಇಲ್ಲಾಂದರೆ ಹಿಟ್ಟು ಹುಳಿ ಬರುತ್ತೆ. ಈಗ ನಾನು ಚಟ್ನಿಗೂ ಅಷ್ಟೇ ಕಾಯಿ ತುರಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ಒಗ್ಗರಣೆ ಕೂಡ ರೆಡಿ ಇದೆ. ಉಪ್ಪು ಸ್ವಲ್ಪ ಇದಕ್ಕೆ 2 ಟೇಬಲ್ ಸ್ಪೂನ್ ಇಲ್ಲ 1.5 ಟೇಬಲ್ ಸ್ಪೂನ್ ಮಾತ್ರ ಹಾಕ್ಕೊಳ್ಳಿ ಒಗ್ಗರಣೆಗೆ, ಏಕೆಂದರೆ ನಾವು ಹಿಟ್ಟಿಗೂ ಕೂಡ ಆ್ಯಡ್ ಮಾಡಿರ್ತೀವಿ ಉಪ್ಪನ್ನು. ಈಗ ನೋಡಿ ನಾನು ಚೆನ್ನಾಗಿ ತೆಗೆದಿಟ್ಟಿದ್ದೀನಿ. ಹಿಟ್ಟು ಕೂಡ ರೆಡಿ ಇದೆ. ನಾನು ಅರ್ಧ ಹಿಟ್ಟನ್ನು ಬಗ್ಸಿ ಅರ್ಧ ಒಗ್ಗರಣೆಯನ್ನು ಕೂಡ ಎತ್ತಿಟ್ಟಿರ್ತೀನಿ, ಸಂಜೆಗೆ ಸ್ವಲ್ಪ ಬೆಳಿಗ್ಗೆಗೆ ಸ್ವಲ್ಪ ಅಂತ. ಈಗ ಅರ್ಧ ಹಿಟ್ಟಿಗೆ ನಾನು ಕೊತ್ತಂಬರಿಯನ್ನು ಆ್ಯಡ್ ಮಾಡ್ತಿದ್ದೀನಿ, ಸಣ್ಣದಾಗಿ ಹಚ್ಚಿರ್ತಕ್ಕಂಥ ಕೊತ್ತಂಬರಿಯನ್ನು. ಹಾಗೆ ಅರ್ಧ ಒಗ್ಗರಣೆಯನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಏಕೆ ಅಂತಂದರೆ ಎಲ್ಲವನ್ನು ಒಟ್ಟಿಗೆ ಬೆರೆಸ್ಕೊಳ್ಳೋ ಬದಲು ನಾವು ಸಂಜೆ ಸ್ಕೂಲಿಂದ ಬಂದಮೇಲೆ ಫ್ರೆಶ್ ಆಗಿ ಬೇಯಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತೀವಿ. ನಾವು ಇದನ್ನು 3 ಟೈಮ್ಸ್ಗೆ ಯೂಸ್ ಮಾಡ್ಕೋತೀವಿ ಈ ಹಿಟ್ಟನ್ನು. ನೀವು ಬೇಕಾದ್ರೆ ಇನ್ನೂ ಕಡಿಮೆನೇ ಹಾಕ್ಕೋಬೋದು, ನಿಮ್ಮ ಅಳತೆ ಪ್ರಕಾರ ಮಾಡ್ಕೊಳ್ಳಿ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಬಿಡಿ. ಈಗ ಪರ್ಫೆಕ್ಟಾಗಿ ಆಂಬೋಡೆಗೆ ಬೇಕಾಗಿರ್ತಕ್ಕಂಥ ಒಗ್ಗರಣೆ ಹಿಟ್ಟು ಎಲ್ಲ ಕೂಡ ರೆಡಿ ಇದೆ. ನೋಡಿ ಇಷ್ಟು ಗಟ್ಟಿಯಾಗಿರಲಿ. ಒಗ್ಗರಣೆ ಹಾಕಿದ್ಮೇಲೂ ನಾನು ಇಷ್ಟು ಗಟ್ಟಿಯಾಗಿ ಮಾಡಿದ್ದೀನಿ. ಏಕೆ ಗಟ್ಟಿಯಾಗಿರಬೇಕು ಅಂತಂದರೆ ಅದು ಉದ್ದಿನೊಡೆ ರೀತಿಯಲ್ಲೇ ಬರುತ್ತೆ. ಈಗ ಒಂದು ಬಟ್ಲಿಗೆ ತುಪ್ಪ ಮತ್ತು ಎಣ್ಣೆ ಎರಡನ್ನು ಮಿಕ್ಸ್ ಮಾಡಿಟ್ಕೊಳ್ಳಿ. ನಮ್ಮನೇಲಿ ಬರೀ ತುಪ್ಪದ ಸ್ಮೆಲ್
ಇಷ್ಟಪಡೋದಿಲ್ಲ ಅಂತ ನಾನು ಈ ರೀತಿ ಮಾಡ್ತೀನಿ. ತುಪ್ಪನೇ ಬೇಕು ಅನ್ನೋರು ತುಪ್ಪ ಕೂಡ ಹಾಕ್ಕೋಬೋದು. ಈಗ ಅಂಬೊಡೆ ಕಾವಲನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಹೊಗೆ ಬರಬೇಕು. ಅದರಿಂದ ಹೊಗೆ ಬಂದಮೇಲೆ ನಾವು ಏನು ಮಾಡಬೇಕಂದ್ರೆ ಕಾದ ನಂತರ ಈ ರೀತಿ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಎಣ್ಣೆಯನ್ನು ಮಿಕ್ಸ್ ಮಾಡಿರೋದನ್ನು ಅದಕ್ಕೆ ಹಾಕ್ತೀನಿ. ಆ ಎಣ್ಣೆ ಕೂಡ ಚೆನ್ನಾಗಿ ಕಾದ ನಂತರ ನಾವೇನು ಮಾಡಬೇಕಾಗುತ್ತೆ, ಸಣ್ಣ ಉರಿ ಮಾಡಿ, ಎಣ್ಣೆ ಕಾಯೋವರೆಗೂ ಮಾತ್ರ ಉರಿ ಇಟ್ಕೊಳ್ಳಿ. ಆನಂತರ ಉರಿ ಕಡಿಮೆ ಮಾಡಿ ಹಿಟ್ಟನ್ನು ಹಾಕಿ. ಈಗ ನೋಡಿ ಹೊಗೆ ಬರ್ತಿದೆ. ನಾನು ಹಿಟ್ಟನ್ನು ಹಾಕ್ತಿದ್ದೀನಿ. ಪ್ರತಿಯೊಂದಕ್ಕೂ ಹಿಟ್ಟು ಹಾಕಿದಾಗ ಎಣ್ಣೆ ಮೇಲೆ ಬರುತ್ತೆ, ನೋ ಪ್ರಾಬ್ಲಮ್. ಆ ರೀತಿ ಬಂದ್ರೇ ಅದು ತುಂಬ ಚೆನ್ನಾಗಿ ಫ್ರೈ ಆಗೋದು. ಎಲ್ಲರೂ ಅನ್ಕೋಬೋದು ಏನಿಷ್ಟು ಜಿಡ್ಡು ತಿಂತೀರಾ ಅಂತ. ನಾವು ಆಲ್ವೇಸ್ ಜಿಡ್ಡು ಕಡಿಮೆನೇ ತಿಂದು ಯಾವಾಗೋ ಒಂದು ಮಂತ್ಲಿ ಒನ್ಸು ಈ ಥರ ತಿಂದರೆ ಏನು ಕೂಡ ಸಮಸ್ಯೆ ಆಗೋದಿಲ್ಲ. ಅದು ತುಪ್ಪ ಕೂಡ ಇದೆ ಅದರಲ್ಲಿ. ತುಪ್ಪ ಗುಡ್ ಕೊಲೆಸ್ಟ್ರಾಲ್, ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡ್ತಾರೆ. ಸೊ ಈ ರೀತಿ ಫ್ರೈ ಆಗಬೇಕಂತಂದರೆ ಸ್ವಲ್ಪ ಜಿಡ್ಡು ನೀಟಾಗಿಯೇ ಇರಬೇಕು. ಈಗ ಇದು ಮೀಡಿಯಮ್ ಉರಿಯಲ್ಲೇ ಬೇಯಲಿ. ತುಂಬ ಕಡಿಮೆನೂ ಬೇಡ, ತುಂಬ ಜಾಸ್ತಿನೂ ಬೇಡ. ಮೀಡಿಯಮ್ ಉರಿ ಇಟ್ಟು ಮೇಲೆ ಸ್ವಲ್ಪ ಹಿಟ್ಟಿನ ಅಂಶ ಇದ್ದಾಗಲೇ ನಾವೇನು ಮಾಡಬೇಕಾಗತ್ತೆ, ಅದನ್ನು ತಿರುಗಿಸ್ಬೇಕಾಗತ್ತೆ. ಕೆಲವರು ತಿರುಗಿಸೋದಕ್ಕೆ ಸ್ಟಿಕ್ಕನ್ನು ಯೂಸ್ ಮಾಡ್ತಾರೆ. ನಾನು ಚಾಕುವನ್ನೇ, ಅಂದರೆ ಏನು ಮಾಡಿ ಮೊದಲಿಗೆ ಸುತ್ತಲೂ ಹಿಂಗೆ ಈ ರೀತಿಯಲ್ಲಿ ಅದನ್ನು ಬಿಡಿಸ್ಕೊಳ್ಳಿ. ಸ್ವಲ್ಪ ಕಚ್ಚದಂಗೆ ಫೀಲ್ ಆಗುತ್ತೆ ಅಷ್ಟೇ, ಬಟ್ ಅದು ಕಚ್ಚಿರೋದಿಲ್ಲ. ಒಂದು ಆ್ಯಂಗಲಲ್ಲಿ ನೀಟಾಗಿ ಈ ಥರ ಸುತ್ತಲೂ ಇದು ಮಾಡಿದಾಗ ಅದು ನೀಟಾಗಿ ಎದ್ಬಿಡುತ್ತೆ. ನೋಡಿ, ಒಂಚೂರು ಕೂಡ ಇಟ್ಟು ಕರೆಕ್ಟಾಗಿದ್ದರೆ ಯಾವುದೇ ಕಾರಣಕ್ಕೂ ಸ್ವಲ್ಪ ಕೂಡ ಕಚ್ಚೋದಿಲ್ಲ. ಈಗ ನಾನು ಪ್ರತಿಯೊಂದನ್ನು ಈ ರೀತಿ ಏನು ಮಾಡ್ತೀನಿ, ತಿರುಗಿಸ್ತೀನಿ. ಇದು ಕೂಡ ಮೀಡಿಯಮ್ ಉರಿನಲ್ಲೇ ಬೇಯಲಿ. ಈಗ ನಾನು ಎಲ್ಲವನ್ನು ತಿರುಗಿಸಿದ್ದೀನಿ. ತಿರುಗಿಸಿದ ನಂತರ ಏನು ಮಾಡಬೇಕಾಗುತ್ತೆ, ನಾವು ಮತ್ತೆ ಮೇಲೆ ಕೂಡ ಜಿಡ್ಡನ್ನು ಸ್ಪ್ರೆಡ್ ಮಾಡಬೇಕಾಗುತ್ತೆ. ಮೇಲೆ ಕೂಡ ಸ್ವಲ್ಪ ಜಾಸ್ತಿನೇ ಜಿಡ್ಡನ್ನು ಸ್ಪ್ರೆಡ್ ಮಾಡಿ ರೋಸ್ಟಾಗೇ ಫ್ರೈ ಆಗಬೇಕು. ಮತ್ತು ಮೀಡಿಯಮ್ ಒಂದೊಬ್ಬೆ ಬೇಯೋದಕ್ಕೆ ಮಿನಿಮಮ್ 15 ಮಿನಿಟ್ಸ್ ಬೇಕಾಗುತ್ತೆ. ಉರಿ ಇಟ್ಟು ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ಸೀದ್ಕೊಂಡು ಬರುತ್ತೆ, ಮತ್ತು ಅದು ತಿನ್ನೋದಕ್ಕೂ ಕೂಡ ಕಸರೆ ಫೀಲ್ ಆಗುತ್ತೆ. ನೋಡಿ, ಈಗ ನಾನು ಮೇಲೆ ಕೂಡ ಜಿಡ್ಡನ್ನು ಚೆನ್ನಾಗಿ ಸವರಿದ್ದೀನಿ. ಈಗ ತಿರುಗಿಸ್ತೀನಿ. ಈ ಥರ ತಿರುಗಿಸಿ ಬೇಯಿಸಿದಾಗ ಏನಾಗುತ್ತೆ, ಅಂಬೊಡೆ ಸೇಮ್ ನಮಗೆ ಉದ್ದಿನೋಡೆ ತಿಂದಷ್ಟೇ ಫೀಲ್ ಆಗುತ್ತೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಒಟ್ಟಾರೆಯಾಗಿ ಈಗ ರುಚಿಯಾಗಿ ಬಿಸಿಯಾಗಿರ್ತಕ್ಕಂತಹ ಅಂಬೊಡೆ ಸಿದ್ಧ ಆಗಿದೆ. ಸೊ ನೀವು ಕೂಡ ಇದನ್ನು ಖಂಡಿತ ಟ್ರೈ ಮಾಡಿ. ರೆಸಿಪಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಆಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ ಮಧ್ಯದಲ್ಲಿ ಬೇಗ ಫ್ರೈ ಆಗಿಬಿಡುತ್ತೆ. ಸೊ ಸೈಡ್ದನ್ನು ಎತ್ತಿ ಈ ಕಡೆಗೆ ಹಾಕ್ಕೊಂಡಾಗ ಏನಾಗುತ್ತೆ, ಅದು ಕೂಡ ಫ್ರೈ ಆಗುತ್ತೆ, ಇದು ಕೂಡ ಪರ್ಫೆಕ್ಟ್ ಹದದಲ್ಲಿರುತ್ತೆ. ಹಾಗಾಗಿ ನಾನು ಎಕ್ಸ್ಚೇಂಜ್ ಮಾಡ್ತಿರ್ತೀನಿ. ಮಿಡಲಲ್ಲಿ ಕೊನೆಯಲ್ಲಿ ಮಾತ್ರ ಯಾವುದು ಬೆಂದಿಲ್ವೋ ಅದನ್ನು ನೋಡಿ ಅದನ್ನು ಮಿಡಲ್ಗೆ ಹಾಕ್ತೀನಿ. ಈಗ ನೋಡಿ, ಎಲ್ಲವೂ ಪರ್ಫೆಕ್ಟ್ ಹದದಲ್ಲಿ ರೆಡಿ ಇದೆ. ಥ್ಯಾಂಕ್ ಯು. ನೋಡಿ, ಇದು ನೋಡೋದಕ್ಕೂ ಅಷ್ಟೇ ಉದ್ದಿನೋಡೆ ರೀತಿಯಲ್ಲೇ ಕಾಣಿಸ್ತಿದೆ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆಯಲ್ಲಿ ಕಾಯಿ ಚಟ್ನಿ ರೆಸಿಪೀಸ್ ನಾನು ಈಗಾಗಲೇ ಖಾರ ಪೊಂಗಲ್ ಮಾಡೋವಾಗ ಕೂಡ ತೋರಿಸಿದ್ದೀನಿ. ಹಾಗೆ ಸೆಟ್ ದೋಸೆ ಮಾಡೋವಾಗ ಕೂಡ ತೋರಿಸಿದ್ದೀನಿ. 2 ರೀತಿಯ ಚಟ್ನಿಗಳನ್ನು ತೋರಿಸಿದ್ದೀನಿ. ಇದಕ್ಕೆ ನಾನು ಕಡಲೆ ಬೀಜವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ ಚಟ್ನಿ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಲಂಚ್ ಬಾಕ್ಸ್ಗೂ ಅಷ್ಟೇ ಇದು ತುಂಬ ಚೆನ್ನಾಗಿರುತ್ತೆ. ಸೊ ಒನ್ಸ್ ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ಒಟ್ಟಾರೆಯಾಗಿ ಕಾಯಿ ಚಟ್ನಿ, ಅಂಬೊಡೆ ಪರ್ಫೆಕ್ಟ್ ಕಾಂಬಿನೇಷನ್ನಲ್ಲಿ ತಿನ್ನೋದಕ್ಕೆ ಸಿದ್ಧ ಇದೆ. ಥ್ಯಾಂಕ್ ಯು. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಮತ್ತಷ್ಟು ನಮ್ಮ ರೆಸಿಪಿಗಳಾಗಿರ್ತಕ್ಕಂತಹ ಗೀತೂಸ್ ಕಿಚನ್ನ ರೆಸಿಪೀಸ್ನ ನಿಮಗೆ ತಿಳಿಸ್ತಿರ್ತೀನಿ. ಥ್ಯಾಂಕ್ ಯು. ಬಾಯ್.